Namaste, Okay, sir. students. Okay, we'll start the class now. Okay. In previous class, we left at 10th question. See, a water tank has steps inside it. So, ಒಂದು ನೀರಿನ ಕೊಳದಲ್ಲಿ ಒಳಗಡೆ ಮೆಟಲ್ಗಳು ಇರ್ತವೆ. A monkey is sitting on the topmost step. ಮಂಕಿ ಏನ್ ಮಾಡಿರುತ್ತೆ, ಎತ್ತರದಲ್ಲಿ ಇರ್ತಕ್ಕಂತಹ ಕೊನೆಯ ಮೆಟ್ಟಿಲ್ ಮೇಲೆ ಕೂತಿರುತ್ತೆ. ಓಕೆ, ಟಾಪ್ ಮೋಸ್ಟ್ ಸ್ಟೆಪ್, ದ ಫಸ್ಟ್ ಸ್ಟೆಪ್ ಅದನ್ನ ಅಥವಾ ಫಸ್ಟ್ ಸ್ಟೆಪ್ ಅಂತ ಕರಿತೀವಿ. ದ ವಾಟರ್ ಲೆವೆಲ್ ಈಸ್ ಎಟ್ ದಿ 9th ಸ್ಟೆಪ್. ವಾಟರ್ ಲೆವೆಲ್, ವಾಟರ್ ಎಲ್ಲಿಗಿರುತ್ತೆ, 9th ಸ್ಟೆಪ್ಗೆ ಇರುತ್ತೆ, ಅಂದ್ರೆ ಮಂಕಿಯಿಂದ 9th ಸ್ಟೆಪ್ಗೆ. ಓಕೆ, he jumps 3 steps down and then jumps back 2 steps up. ಮೊದಲೇನ್ ಮಾಡುತ್ತೆ, ತಾನು ಕುಂತಿರುವಂತಹ ಟಾಪ್ ಮೋಸ್ಟ್ ಸ್ಟೆಪ್ ಇಂದ 3 ಸ್ಟೆಪ್ಸ್ ಡೌನ್ ಹೋಗಿ ಅಗೇನ್ ಜಂಪ್ ಬ್ಯಾಕ್ ಟು 2 ಸ್ಟೆಪ್ಸ್ ಅಪ್. 3 ಸ್ಟೆಪ್ ಕೆಳಗಡೆ ಬಂದು 2 ಸ್ಟೆಪ್ ಮೇಲ್ಗಡೆ ಹೋಗುತ್ತೆ. ಇನ್ ಹೌ ಮೆನಿ ಜಂಪ್ಸ್ ವಿಲ್ ಹಿ ರೀಚ್ ದಿ ವಾಟರ್ ಲೆವೆಲ್? ಈ ತರ ಮಾಡಿದಾಗ ಎಷ್ಟು ಸ್ಟೆಪ್ಗೆ ವಾಟರ್ ಲೆವೆಲ್ ಅನ್ನ ರೀಚ್ ಆಗುತ್ತೆ? Okay, for this, see here, he jumps 3 steps down and jumps back 2 steps up. Following numbers shows the jumps of the monkey. So first step ಅಲ್ಲಿ ಇರುತ್ತೆ 3 ಸ್ಟೆಪ್ ಹೋಗುತ್ತೆ ಡೌನ್. ಓಕೆ, ಫಸ್ಟ್ ಟೈಮು. ನೆಕ್ಸ್ಟ್ ಏನ್ ಮಾಡುತ್ತೆ, 2 ಸ್ಟೆಪ್ ಬ್ಯಾಕ್ ಬರುತ್ತೆ, ಅಂದ್ರೆ ಸೆಕೆಂಡ್ ಸ್ಟೆಪ್ ಇರುತ್ತೆ. ಮತ್ತೆ ಏನ್ ಮಾಡುತ್ತೆ, 3 ಸ್ಟೆಪ್ ಮುಂದೆ ಹೋಗುತ್ತೆ, ಅವಾಗ 4th ಸ್ಟೆಪ್ ಬಂದು ನಿಲ್ಲುತ್ತೆ. ಸೊ 4th ಸ್ಟೆಪ್ ಇಂದ ಮತ್ತೆ 2 ಸ್ಟೆಪ್ ಬ್ಯಾಕ್ ಹೋಗುತ್ತೆ, 3rd ಸ್ಟೆಪ್ ಬಂದು ನಿಲ್ಲುತ್ತೆ. ಮತ್ತೆ ಫಾರ್ವರ್ಡ್ ಎಷ್ಟು ಸ್ಟೆಪ್ ಹೋಗುತ್ತೆ, 3 ಸ್ಟೆಪ್ಸ್. ಓಕೆ, ಸೊ ಅಂದ್ರೆ ಎಷ್ಟನೇ ಸ್ಟೆಪ್ ಬರುತ್ತೆ, 6th ಸ್ಟೆಪ್ಗೆ. ಸೊ ಬ್ಯಾಕ್ವರ್ಡ್ ಅಗೇನ್ 2 ಸ್ಟೆಪ್. ಓಕೆ, ಮತ್ತೆ ಇಲ್ಲಿ 4ನೇ ಸ್ಟೆಪ್ ಇಂದ 3 ಸ್ಟೆಪ್ ಮುಂದೆ ಅಂದ್ರೆ 7ನೇ ಸ್ಟೆಪ್ ಬರುತ್ತೆ. 7ನೇ ಸ್ಟೆಪ್ ಇಂದ 2 ಸ್ಟೆಪ್ ಹಿಂದ್ಗಡೆ ಅಂದ್ರೆ 5ನೇ ಸ್ಟೆಪ್ ಬರುತ್ತೆ. 5ನೇ ಸ್ಟೆಪ್ ಇಂದ 3 ಸ್ಟೆಪ್ ಮುಂದೆ ಅಂದ್ರೆ 8ನೇ ಸ್ಟೆಪ್ ಬರುತ್ತೆ. 8ನೇ ಸ್ಟೆಪ್ ಇಂದ 2 ಸ್ಟೆಪ್ ಹಿಂದ್ಗಡೆ ಅಂದ್ರೆ 6ನೇ ಸ್ಟೆಪ್ ಆಗುತ್ತೆ. 6ನೇ ಸ್ಟೆಪ್ ಇಂದ 3 ಸ್ಟೆಪ್ ಮುಂದೆ. ಅಂದ್ರೆ ಫಸ್ಟ್ ಜಂಪ್, ಸೆಕೆಂಡ್ ಜಂಪ್, 3rd, 4th, 5th, 6th, 7th, 8th, 9th, 10th and 11th ಜಂಪ್. ಸೊ ಎಷ್ಟು ಜಂಪ್ಗೆ 11 ಜಂಪ್ಸ್ಗೆ. Following number shows the jump of the monkey. So ಎಷ್ಟು ಜಂಪ್ಸ್, 11 jumps. Okay, so second jump 4 minus 2, like that you will reach 9th step in 11 jumps. Okay, in 11 jumps. Okay, you can take the screenshot of this. ಇದ್ರದ್ದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳೋದು ಗೊತ್ತಿರಲಿ. ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳೋದು ಹೇಗೆ ಅಂದ್ರೆ, ಕೆಲವೊಬ್ರಿಗೆ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಬರುತ್ತೆ, ಕೆಲವೊಬ್ರು 3 ಫಿಂಗರ್ಸ್ ಅನ್ನ ಮೇಲ್ಗಡೆಯಿಂದ ಸ್ಕ್ರಾಲ್ ಮಾಡಿದ್ರಪ್ಪ ಅಂದ್ರೆ ಸ್ಕ್ರೀನ್ ಶಾಟ್ ಬರುತ್ತೆ. ಸರ್, ಹಾ, ಎಸ್ ಹೇಳಿ. ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಅದು ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಹಾಗಂತ ಎಲ್ರಿಗೂ ಕಾಣಿಸಲ್ಲ ಅಂತ ಅಲ್ಲ. ಸರ್, ಉಳಿದವ್ರಿಗೆ ಕಾಣಿಸ್ತಾ ಇರುತ್ತೆ ಅಲ್ಲ. ಹುನ್ರಿ ಸರ್. ಹಾ, ರೈಟ್. ಸೊ ನೆಕ್ಸ್ಟ್, ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಆ ತರ ಆಗಿರುತ್ತೆ ಕೆಲವರಿಗೆ.
sir. ರೈಟ್. ಈಗ ಸೆಕೆಂಡ್ ಕ್ವಶನ್ ಅನ್ನು ನೋಡೋಣ. ಅದಕ್ಕೆ ಸಂಬಂಧಪಟ್ಟಂತದ್ದು. ಆಫ್ಟರ್ ಡ್ರಿಂಕಿಂಗ್ ವಾಟರ್. ಸೊ ಇವಾಗ ಏನ್ ಬಂತು, 9th ಸ್ಟೆಪ್ ಗೆ ಬಂತು. ಆಫ್ಟರ್ ಡ್ರಿಂಕಿಂಗ್ ವಾಟರ್ he wants to go back. For this he jumps 4 steps up and then jumps back 2 steps down in every move. In how many jumps will he reaches back the top step? ಅಂದ್ರೆ 9ನೇ ಸ್ಟೆಪ್ ಅಲ್ಲಿ ಇದೆ. 9ನೇ ಸ್ಟೆಪ್ ಇಂದ 4 ಸ್ಟೆಪ್ ಫಾರ್ವರ್ಡ್ ಅಂದ್ರೆ ಮೇಲ್ಗಡೆ ಹೋಗುತ್ತೆ, ಮತ್ತೆ 2 ಸ್ಟೆಪ್ ಹಿಂದ್ಗಡೆ ಬರುತ್ತೆ. ಇದೇ ರೀತಿಯಾಗಿ ಎಷ್ಟು ಜಂಪ್ ಹೊಡೆದಾಗ ಅದು ಟಾಪ್ ಮೋಸ್ಟ್ ಸ್ಟೆಪ್ ಗೆ ರೀಚ್ ಆಗುತ್ತೆ ಮಂಕಿ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ದಿ ಸೆಕೆಂಡ್ ಆನ್ಸರ್. He jumps 4 steps and then jumps down 2 steps. Following numbers shows the jumps of the monkey. ಸೊ ಇಲ್ಲಿದೆ ಫಸ್ಟ್ ಜಂಪ್ 4 ಸ್ಟೆಪ್ಸ್ ಬರುತ್ತೆ ಹಿಂದ್ಗಡೆ, ಅಂದ್ರೆ 9 ರಿಂದ 8 1, 7 2, 6 3, 5 4. ಸೊ ಇಲ್ಲಿಗೆ ಬಂತು. ಬ್ಯಾಕ್ ಮತ್ತೆ 2 ಸ್ಟೆಪ್ಸ್ ಹೋಯ್ತು. ಮತ್ತೆ 7th ಸ್ಟೆಪ್ ಇಂದ 4 ಸ್ಟೆಪ್ ಮುಂದ್ಗಡೆ 6 5 4 3 ಸೆಕೆಂಡ್ ಇಲ್ಲಿಗೆ ಬರುತ್ತೆ. ಸೊ ಮತ್ತೆ ಇಲ್ಲಿ 3rd ಜಂಪ್ ಆದ ನಂತರ 4th ಜಂಪ್ 2 ಸ್ಟೆಪ್ ಹಿಂದ್ಗಡೆ ಅಂದ್ರೆ 5th ಗೆ ಬರುತ್ತೆ. ಇಲ್ಲಿಂದ ಮತ್ತೆ 4 ಜಂಪ್. ಸೊ ಮೂವ್ ಟು ಫಸ್ಟ್ ಸ್ಟೆಪ್. ಹಾಗಾದ್ರೆ ಎಷ್ಟಾಯ್ತು? 1 2 3 4 5. 5th ಜಂಪ್ಗೆ ತೆಗಿ ಕದ ತೆಗಿ. Thus monkey reaches back on the first step in 5th jump. Okay, everyone take the screenshot of this. ಎದಕ್ ಬಂದಿ? Okay, we'll move to 3rd sub question. If the number of steps moved down is represented by negative integer, see, if the number of steps moved down is represented by negative integer and the number of steps moved up by positive integers, represent his moves in part 1 and part 2 by completing the following. See here, first one, -3 plus 2 -3 and so on. How much is the answer we have to find? Okay, so in the second, moving upward is taken as plus, moving downward is taken as minus in both the cases. Okay, in A the sum is -8, represent going down by 8 steps. So what will be the sum 8 in B represent? So this will be discussed here. See, first -3 plus 2 -3 plus 2. There are how many jumps? Totally 11 jumps. 1 2 3 4 5 6 7 8 9 10. After 11 steps it would be -8. Okay, here 5 jumps. Initially it is 4. Wait dear students, I had a call. Okay, see here, thus sum 8 is represented going up by 8 steps. ಅಂದ್ರೆ +8 ಇರೋದ್ರಿಂದ 8 ಸ್ಟೆಪ್ ಮೇಲ್ಗಡೆ ಹೋಗ್ತಾ ಇದೀವಿ, -8 ಇರೋದ್ರಿಂದ 7 ಸ್ಟೆಪ್ ಡೌನ್. ಅವರು ಇದನ್ನ ಕೊಟ್ಟಿದ್ದಾರೆ, ಇದು ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. thus sum 8
in B represents going by the 8 steps. Okay. -8 ಕೆಳಗಡೆ ಬರೋದನ್ನ ಮಂಕಿ ಕೆಳಗಡೆ ಡೌನ್ವರ್ಡ್ಸ್ ಬರೋದನ್ನ ರಿಪ್ರೆಸೆಂಟ್ ಮಾಡಿದ್ರೆ +8 ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಸಮ್ 8 ಸಮ್ ಅಂದ್ರೆ ಮೊತ್ತ ಇನ್ ಬಿ ಕ್ವಶನ್ ರಿಪ್ರೆಸೆಂಟ್ಸ್ ಗೋಯಿಂಗ್ ಅಪ್ ಅಂದ್ರೆ ಮೇಲ್ಗಡೆ ಹೋಗೋದನ್ನ ರಿಪ್ರೆಸೆಂಟ್ ಮಾಡುತ್ತೆ. 8 ಸ್ಟೆಪ್ ಮೇಲ್ಗಡೆ ಹೋಗೋದನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ದಂಗೆ. ಓಕೆ. Sir. So by this we completed the first exercise of number system integers. Okay. Okay, we will move to the next concept, that is properties. Properties of addition and subtraction of integers. Properties of addition and subtraction of integers. So we have studied the properties of addition and subtraction for natural numbers, whole numbers. Okay. Now we are going to study the properties of addition and subtraction for integers. So first property is closure under addition. ಏನ್ ಹೇಳುತ್ತೆ ಈ ಕ್ಲೋಸರ್ ಪ್ರಾಪರ್ಟಿ ಅಂತಂದ್ರೆ, ಕ್ಲೋಸರ್ ಪ್ರಾಪರ್ಟಿ ಅಂದ್ರೆ ಯಾವುದೇ ಎರಡು ಇಂಟೀಜರ್ಸ್ ನಾವು ತಗೋದು. ಇಂಟೀಜರ್ಸ್ ಅಲ್ಲಿ ಏನಿದಾವೆ, z ಇಂಟೀಜರ್ಸ್ ಅಲ್ಲಿ 0 +or-1 +or-2 +or-3 and so on. They are up to infinity. +1 -1 ಇದೆ, +2 -2 +3 -3 is there, up to infinity ವರೆಗೂ ಇವೆಲ್ಲ ನಂಬರ್ಸ್ ಇರ್ತವೆ. ಸೊ ಎನಿ ಟೂ ಇಂಟೀಜರ್ಸ್ ನಾವು ತಗೊಂಡು ಆಡ್ ಮಾಡಿದ್ರೆ, ಎಡಿಷನ್ ಆಡ್ ಮಾಡಿದ್ರೆ ಬರುವಂತ ಆನ್ಸರ್ ಮೊತ್ತ ಕೂಡ ಏನಾಗಿರುತ್ತೆ, ದಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಇಂಟೀಜರ್ಸ್. ಇದೇ ಸೆಟ್ ಒಳಗಡೆ ಬರುತ್ತೆ. ಫಾರ್ ಎಕ್ಸಾಂಪಲ್ a equal to 5 ತಗೊಂಡ್ವಿ, b is equal to -8 ಅಂತ ತಗೊಂಡ್ವಿ. ಸಿ a plus b equal to ಏನ್ ಬರುತ್ತೆ ನೋಡೋಣ. a is 5 plus of b is -8, that is equal to 5 plus into -8. ಸೊ ಈ ತರ ಬಂದಾಗ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳಿಬೇಕು. -8 ಅಲ್ಲಿ 5 ನ ಸಬ್ಸ್ಟ್ರಾಕ್ಟ್ ಮಾಡ್ರಿ. 8 ಅಲ್ಲಿ 5 ಹೋದ್ರೆ 3 ಬರುತ್ತೆ. ಇದಕ್ಕೆ ಚಿಹ್ನೆ ಯಾವ್ದು ಕೊಡಬೇಕು, ದೊಡ್ಡ ಸಂಖ್ಯೆ ಯಾವ್ದಿದೆಯೋ ಆ ಚಿಹ್ನೆ ಕೊಡಬೇಕು. ಹಾಗಾದ್ರೆ ಯಾವ ಚಿಹ್ನೆ ಕೊಡ್ತೀರಾ ಇದಕ್ಕೆ? Minus. ವೆರಿ ಗುಡ್, -3. ಸೊ -3 ಈ ಇಂಟೀಜರ್ಸ್ ಅಲ್ಲಿ ಇದೆನಾ ಇಲ್ವಾ? a ಅನ್ನೋದು ಒಂದು ಇಂಟೀಜರ್, a is also one integer, b is also one integer. We are adding both the integers by addition. We are adding both the integers. Answer is -3. So whether -3 is there in this set or not, ಈ -3 is ಈ integer set ಅಲ್ಲಿ ಇದೆನಾ ಇಲ್ವಾ? ಇದೆ. ವೆರಿ ಗುಡ್, ಇದೆ. ಸೊ is there in the integers. ಅಂದ್ರೆ ನಾವು ಯಾವುದೇ ಎರಡನ್ನು ತಗೊಳ್ಳೋಣ, ಈ ಇಂಟೀಜರ್ಸ್ ಅಲ್ಲಿ ಇರತಕ್ಕಂತಹ a ಅಂದ್ರೆ ಯಾವ್ದಾದ್ರು ಒಂದ್ ನಂಬರ್ ತಗೋಬಹುದು, b ಅಂದ್ರೆ ಯಾವ್ದಾದ್ರು ಒಂದ್ ನಂಬರ್ ತಗೋಬಹುದು. ಅವೆರಡನ್ನು ಆಡ್ ಮಾಡಿದಾಗ ಬರುವಂತಹ ಸಮ್, ಮೊತ್ತ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಆ ಮೊತ್ತ ಏನಾಗಿರ್ಬೇಕು, ಅದೇ ನಂಬರ್ ಅಲ್ಲಿ ಇತ್ತಂದ್ರೆ ಕ್ಲೋಸರ್ ಪ್ರಾಪರ್ಟಿನ ಅದು ಅನ್ವಯಿಸುತ್ತೆ. ಇಟ್ ಫಾಲೋಸ್ ದಿ ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಎಡಿಷನ್. ಹೌದಾ? ಸೊ
it follows that integers are closed under addition. Integers are closed under addition. Okay, in general ಯಾವುದೇ ನಂಬರ್ ನ ಯೂಸ್ ಮಾಡಿದ್ರು ಕೂಡ in general for any two integers a and b, a plus b is an integer. ನೋಡ್ರಿ, a ಅನ್ನೋದು ಒಂದು ಇಂಟಿಜರ್ ಮತ್ತೆ b ಅನ್ನೋದು ಒಂದು ಇಂಟಿಜರ್ ಇತ್ತಂತ ಇಟ್ಕೊಳ್ಳೋಣ. ಆ ಎರಡು ಇಂಟಿಜರ್ ನ ಆಡ್ ಮಾಡಿದಾಗ ಬರುವಂತದ್ದು ಕೂಡ ಇಂಟಿಜರೇ ಆಗಿರುತ್ತೆ. ಇಟ್ ಮೀನ್ಸ್ ದಟ್ integers are closed under addition. Integers are closed under addition. All of you understand? ಎಲ್ರಿಗೂ ಅರ್ಥ ಆಯ್ತಾ ಇದು? Yes, sir. Yes, sir. Yes, sir. ಯಾರೋ ಒಬ್ರು ಫ್ರೀಕ್ವೆಂಟ್ ಆಗಿ Yes, sir. ಸ್ಪೀಕರ್ ನ ಆನ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಆಫ್ ದಿ ಸ್ಪೀಕರ್ಸ್. ನಾನು ಯಾವಾಗ ನಿಮ್ಗೆ ಪ್ರಶ್ನೆ ಕೇಳ್ತೀನೋ ಆಗ ಮಾತ್ರ ಸ್ಪೀಕರ್ ನ ಆನ್ ಇಟ್ಕೊಂಡು ಮತ್ತೆ ಆಫ್ ಮಾಡಬೇಕು. ಉಳಿದ ಸಮಯದಲ್ಲಿ ಆನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನೈಸ್. ಈಗ ಕ್ಲೋಸರ್ ಪ್ರಾಪರ್ಟಿ, ಕ್ಲೋಸರ್ ಅಂಡರ್ ಸಬ್ಸ್ಟ್ರಾಕ್ಷನ್. ಸೊ ಸಬ್ಸ್ಟ್ರಾಕ್ಷನ್ ಗೆ ಇಂಟಿಜರ್ ಪ್ರಾಪರ್ಟಿ ಅಪ್ಲಿಕೇಬಲ್ ಆಗುತ್ತೋ ಇಲ್ವೋ, ವಿ ಹ್ಯಾವ್ ಟು ಚೆಕ್ ಇಟ್. ಸೊ ನಮಗ್ ಗೊತ್ತು ಇಂಟಿಜರ್ಸ್ ಅಂತಂದ್ರೆ 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3. ಮುಂದೇನು ಇದಾವೆ, ಬರಿತಾ ಇಲ್ಲ ಅಷ್ಟೇ. ಪ್ಲಸ್ ಆರ್ ಮೈನಸ್ 4 is also there, plus or minus 5 is also there, plus or minus 6 is also there, and so on. They are up to infinity. Okay. If I take any number, otherwise you can take these two numbers only. So a is 5 and b is -8 ಅಂತ ಇದೆ ಅನ್ಕೊಳ್ಳೋಣ. ಓಕೆ, ಅದನ್ನೇ ತಗೊಳ್ಳೋಣ. a ಮೈನಸ್ ಬಿ ಕೂಡ ಇದೇ ನಂಬರ್ ಅಲ್ಲಿ ಇಂಟಿಜರ್ಸ್ ಬಂದಿತ್ತು ಅಂದ್ರೆ ದಟ್ ಇಂಟಿಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಸ್ಟ್ರಾಕ್ಷನ್ ಅಂತ ಹೇಳಕ್ಕಾಗುತ್ತೆ. ಚೆಕ್ ಇಟ್. ಸೊ 5. So here is minus. What is the value of b? b is also -8. So this would be equal to 5 minus of minus plus, minus into minus plus. ಯಾವಾಗಲೂ ಓಪನ್ ಬ್ರಾಕೆಟ್ ಗೆ ಇರತಕ್ಕಂತ ಸೈನ್ ಅನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ minus into minus plus 8. Okay, so what is your answer? ಎರಡು ಚಿಹ್ನೆಗಳು ಒಂದೇ ಆಗಿದ್ರೆ, ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಎರಡು ಚಿಹ್ನೆಗಳು ಒಂದೇ. ಮೈನಸ್ ಇದ್ರೂ ಕೂಡ ಅಷ್ಟೇ, ಎರಡು ಮೈನಸ್ ಇದ್ರು ಎರಡು ಪ್ಲಸ್ ಇದ್ರೂ ಕೂಡಿಸ್ಬೇಕು. ಕೂಡಿಸಿ ಅದೇ ಚಿಹ್ನೆ, ಎರಡು ಮೈನಸ್ ಇದ್ರೆ ಮೈನಸ್ ಚಿಹ್ನೆ, ಎರಡು ಪ್ಲಸ್ ಇದ್ರೆ ಪ್ಲಸ್ ಚಿಹ್ನೆಯನ್ನ ಕೂಡಿಸಿ ಅದೇ ಚಿಹ್ನೆಯನ್ನು ಇಡಬೇಕು. ಹಾಗಾದ್ರೆ ಇಲ್ಲಿ ಏನ್ ಇಡ್ತೀರಾ ಆನ್ಸರು? Minus ಅನ್ನೊಂದು ಪ್ಲಸ್ ಅನ್ನೊಂದು ಪ್ಲಸ್ 11. ಪ್ಲಸ್ 11 ಅಲ್ಲ, ಮೈನಸ್ 11 ಅಲ್ಲ. Plus 13. ವೆರಿ ಗುಡ್, ಪ್ಲಸ್ 13. ಸೊ ಎರಡು ಮೈನಸ್ ಎರಡು ಪ್ಲಸ್ ಇದಾವೆ, ಕೂಡಿಸಿ ಪ್ಲಸ್ ಚಿಹ್ನೆ ಇಡಬೇಕು. ಎರಡು ಮೈನಸ್ ಇದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು. ಓಕೆ, ಸೊ ಹಿಯರ್ ಇಟ್ ಈಸ್ ಪ್ಲಸ್ 13. ಪ್ಲಸ್ 13 ಈ ಗ್ರೂಪ್ ಅಲ್ಲಿ ಬರುತ್ತಾ ಇಲ್ಲೋ? Yes, sir. ಬರುತ್ತೆ. Yes, sir. ಅವಾಗ ಏನ್ ಹೇಳ್ಬೇಕು? ಇಂಟಿಜರ್ಸ್ ಆರ್ ಕ್ಲೋಸ್ಡ್. ಇಂಟಿಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಸ್ಟ್ರಾಕ್ಷನ್. ಕ್ಲೋಸ್ಡ್ ಅಂಡರ್ ಸಬ್ಸ್ಟ್ರಾಕ್ಷನ್ ಅಂತ ಹೇಳ್ಬೇಕು. ಇಂಟಿಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಸ್ಟ್ರಾಕ್ಷನ್. ಇನ್ ಜನರಲ್ ಫಾರ್ ಎನಿ two integers a and b, a minus b is an integer. So closure property ಏನಾಯ್ತು? For addition and for subtraction it is holds good, ಅಂದ್ರೆ ಇದನ್ನ ಅನ್ವಯಿಸ್ತವೆ. Okay, so thus if a and b are two integers, then a minus b is also an integer.
ಓಕೆ, ಸೊ ಇದೇ ಹೋಲ್ ನಂಬರ್ಸ್ ಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ನೋಡ್ರಿ, ಹೋಲ್ ನಂಬರ್ಸ್ ಅಲ್ಲಿ ನಮ್ಗೆ ಡಬ್ಲ್ಯೂ ಹೋಲ್ ನಂಬರ್ಸ್ ಅಲ್ಲಿ ಏನ್ ಬರ್ತವೆ? 0, 1, 2, 3, 4, 5 ಅಂಡ್ ಸೋ ಆನ್. ಇವಷ್ಟೇ ನಂಬರ್ ಇರ್ತವೆ. ಸೊ ಫಾರ್ ಎಕ್ಸಾಂಪಲ್ ಎ ಮೈನಸ್ ಬಿ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಏನಾದ್ರೂ ನಂಬರ್ ಹೇಳೋಣ. ಎ ಏನಂತ ಹೇಳ್ತೀರಿ? 3. ಓಕೆ, ಬಿ ಮೈನಸ್ ಬಿ 5 ಅಂತ ತಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಸೊ 3 ಮೈನಸ್ 5 ಏನ್ ಬರುತ್ತೆ ಆನ್ಸರು? ವೆರಿ ಗುಡ್, -2. ಸೊ -2 ಬರುತ್ತೆ. ಸೊ -2 ಐತಾ ಇದ್ರಲ್ಲಿ, ಈ ಗ್ರೂಪ್ ಅಲ್ಲಿ? ಇಲ್ಲ ಸರ್. ಇಲ್ಲ ಸರ್. ನಾಟ್ ದೇರ್. -2 ಇದರಲ್ಲಿ ಇಲ್ಲ. ಸೊ ಇಟ್ಸ್ ಕ್ಲೋಸರ್ ಪ್ರಾಪರ್ಟಿ is not closed under subtraction for whole numbers. whole numbers ಗೆ ಇದು ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಲ್ಲ. ಇದನ್ನೆಲ್ಲ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿರ್ತೀರಾ. ಓಕೆ, ಇವಾಗ ನಾವು ಇಂಟಿಜರ್ಸ್ ಗೆ ಕಲಿತೀವಿ. ಎಸ್, next is commutative property. commutative ಪ್ರಾಪರ್ಟಿ. ಸೊ ಇದನ್ನ ಏನು ಕ್ಲೋಸರ್ ಪ್ರಾಪರ್ಟಿ ಅಂತಂದ್ರೆ ಆವರ್ತ ಗುಣ ಅಂತ ಹೇಳಿ ಕಲ್ತಿರ್ತೀರ ಕನ್ನಡದಲ್ಲಿ. ಆವರ್ತ ಗುಣ, ಕಮ್ಯುಟೇಟಿವ್ ಪ್ರಾಪರ್ಟಿ, ಪರಿವರ್ತಿತ ಗುಣ ಕಲ್ತಿರ್ತೀರಿ ಪ್ರಾಪರ್ಟಿ. ರೈಟ್. ಇನ್ ದಿಸ್, so commutative property is holds good for addition. We have to check it. ಅಂದ್ರೆ ಇಲ್ಲಿ ಏನಂತ ಅರ್ಥ? ಎರಡು ಸಂಖ್ಯೆಗಳನ್ನ ಎರಡು ಡಿಫರೆಂಟ್ ರೀತಿಯಲ್ಲಿ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿಕೊಂಡು ನಾವು ಆಡ್ ಮಾಡಿದ್ರು ಆನ್ಸರ್ ಮತ್ತೆ ಅದೇ ಬರುತ್ತೆ, ಸೇಮ್ ಬರುತ್ತೆ ಅನ್ನೋದು ಕಮ್ಯುಟೇಟಿವ್ ಪ್ರಾಪರ್ಟಿ. ಎಡಿಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಇವೆರಡಕ್ಕೂ ಕಮ್ಯುಟೇಟಿವ್ ಪ್ರಾಪರ್ಟಿ ಓಕೆ ಆಗುತ್ತೆ. ಬಟ್ ಮಲ್ಟಿಪ್ಲಿಕೇಶನ್ ಮತ್ತೆ ಸಬ್ಸ್ಟ್ರಾಕ್ಷನ್, ಡಿವಿಷನ್ ಗೆ ಈ ಪ್ರಾಪರ್ಟಿ ಏನಾಗಲ್ಲ, ಸ್ಯಾಟಿಸ್ಫೈ ಆಗೋದಿಲ್ಲ. ಓಕೆನಾ? ಸೊ ಚೆಕ್ ಮಾಡೋಣ ಇವಾಗ. ಸೊ ಝೆಡ್ ಅಲ್ಲಿ ನಾವು ಯಾವ್ದಾದ್ರು ತಗೊಳ್ಬಹುದು. 0 ± 1 ± 2 ± 3 ಅಂಡ್ ಸೋ ಆನ್. ಸೊ ಎ ಏನಾದ್ರೂ ತಗೊಂಡ್ರಿ, ಸೊ 2 ಅಂತ ತಗೊಂಡ್ವಿ. ಬಿ ಇಸ್ -3, ಇವೆರಡು ನಂಬರ್ ತಗೊಂಡ್ವಿ. ನಮ್ಗೆ a + b = b + a ಬರಬೇಕು. a + b ಏನ್ ಆನ್ಸರ್ ಬರುತ್ತೋ b + a ನು ಅದೇ ಆನ್ಸರ್ ಬಂತಂದ್ರೆ ಇಟ್ ಸ್ಯಾಟಿಸ್ಫೈಸ್ ದಿ ಕಮ್ಯುಟೇಟಿವ್ ಪ್ರಾಪರ್ಟಿ ಫಾರ್ ಎಡಿಷನ್. ಓಕೆ, ಸೊ ಕಮ್ಯುಟೇಟಿವ್ ಪ್ರಾಪರ್ಟಿ ಫಾರ್ ಎಡಿಷನ್ ನೋಡೋಣ. ಕಮ್ಯುಟೇಟಿವ್ property of addition for integers. So integers ಗೆ commutative property follow ಮಾಡುತ್ತೋ ಇಲ್ಲೋ? Let a = 2 and b = -3. Therefore a + b ಏನಾಗುತ್ತೆ? 2 + -3, that is 2 ಪ್ಲಸ್ ಇಂಟು ಮೈನಸ್ -3. ಸೊ ಏನ್ ಬರುತ್ತೆ ಆನ್ಸರು? -1. So Anusha, who is that? Please Anusha, please off your speaker. Always you are disturbing me. Otherwise I will remove you. So many times I told you. ತುಂಬಾ ಸಲ ಹೇಳ್ತಾ ಇದ್ದೀನಿ ನಾನು. ಅನುಷಾ ಅನ್ನೋ ಹುಡುಗಿ ನಾನು ಆಫ್ ಮಾಡಿದ್ರು ಮತ್ತೆ ಆನ್ ಮಾಡ್ಕೋತಾ ಇದ್ದಾಳೆ. ಇದು ಕೊನೆ ಸಾರಿ ಎಚ್ಚರಿಕೆ. ಇಲ್ಲದೆ ಇದ್ರೆ ಕ್ಲಾಸ್ಗೆ ರಿಮೂವ್ ಮಾಡಿಬಿಡ್ತೀನಿ ನಾನು. ಓಕೆ, ಸೊ a + b ಏನಾಯ್ತು? -1 ಆಯ್ತು. ಅಂದ್ರೆ ಎರಡು ವಿವಿಧ ರೀತಿಯಲ್ಲಿ ಗುಂಪಾಗಿ ಮಾಡಿ
ನಾವು ಆ ಸಂಖ್ಯೆಗಳನ್ನ ಆಡ್ ಮಾಡಿದಾಗ ಉತ್ತರ ಅದೇ ಬಂತು ಅಂದ್ರೆ ಅದು ಕಮ್ಯುಟೇಟಿವ್ ಪ್ರಾಪರ್ಟಿ ಫಾರ್ ಎಡಿಷನ್ ಫಾರ್ ಇಂಟೀಜರ್ಸ್ ಈಸ್ ಓಲ್ಡ್ಸ್ ಗುಡ್ ಅಂತ. ಸೊ ಇವಾಗ ಎ ಪ್ಲಸ್ ಬಿ ಮಾಡಿದೆ, ಬಿ ಪ್ಲಸ್ ಎ ಅರೇಂಜ್ಮೆಂಟ್ ಚೇಂಜ್ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನ ನಂತರದಲ್ಲಿ ಇಡ್ತಾ ಇದ್ದೀನಿ, ನಂತರದಲ್ಲಿ ಇದ್ದದನ್ನ ಫಸ್ಟ್ ಗೆ ಇಡ್ತಾ ಇದ್ದೀನಿ. ಇವಾಗ ವಾಟ್ ಇಸ್ ಬಿ? ಬಿ ಇಸ್ -3 ಪ್ಲಸ್ ಪ್ಲಸ್ ವಾಟ್ ಇಸ್ ಎ? ಎ ಇಸ್ 2. ಸೊ ಏನಾಯ್ತು? ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳಿತೀವಿ, 3ರಲ್ಲಿ 2ನ್ನ ಕಳಿತೀವಿ, ಏನ್ ಉಳಿತು? 1 ಉಳಿತು. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ? ಮೈನಸ್ ಇದೆ. ಸೊ -1. ಸೊ ಎ ಪ್ಲಸ್ ಬಿ ನು -1 ಬಂತು, ಬಿ ಪ್ಲಸ್ ಎ ನು -1 ಬಂತು. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಇದನ್ನೇ ನಾವು ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಅಂತ ಕರಿತೀವಿ. ಸೊ ವೆದರ್ ಇಟ್ ಈಸ್ satisfies the condition, therefore we say that addition is commutative for integers. In general for any two integers a and b, we say a plus b is equal to b plus a. But we know that subtraction is not commutative for whole numbers as well as for integers. ನೋಡ್ರಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಏನಿದೆಯಲ್ಲ ಸಬ್ಸ್ಟ್ರಾಕ್ಷನ್ ಗೆ, ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಹೋಲ್ ನಂಬರ್ಸ್ಗೆ ಮತ್ತೆ ಇಂಟೀಜರ್ಸ್ಗೆ ಎರಡಕ್ಕೂ ಕೂಡ ಇದು ಸ್ಯಾಟಿಸ್ಫೈ ಮಾಡಲ್ಲ. ನೆಕ್ಸ್ಟ್ ಬರೋ ಯಾವ ನಂಬರ್ಸ್ಗೂ ಸ್ಯಾಟಿಸ್ಫೈ ಮಾಡಲ್ಲ. ನೆಕ್ಸ್ಟ್ ಇನ್ನೂ ನಂಬರ್ಸ್ ಇದಾವೆ ನೀವು ಕಲಿಯುವಂತವು. ಸೊ ಫಾರ್ ಎಕ್ಸಾಂಪಲ್, ಸೊ ಎ ಮೈನಸ್ ಬಿ ಮಾಡ್ತೀವಿ, ಅದೇ ನಂಬರ್ನ ತೆಗೆದುಕೊಳ್ತೀನಿ. ಎ ಈಸ್ 2 ಮೈನಸ್ ವಾಟ್ ಈಸ್ ಬಿ? ಬಿ ಈಸ್ -3. ಸಿ 2 minus of minus plus 3. So 2 plus 3 is how much? 5. Plus 5. Okay, plus 5. It is plus 5. Right. So ade b minus a is what? What is b? B is -3. So here minus. What is a? A is 2. Okay, see here both are minus. Then answer ಏನಾಗುತ್ತೆ? +5. No, it's wrong. -1. +1. It is also wrong. No. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, 2 ಪ್ಲಸ್ ಬಂದ್ರೂ ಆಡ್ ಮಾಡಬೇಕು, 2 ಮೈನಸ್ ಬಂದ್ರೂ ಆಡ್ ಮಾಡಬೇಕು. -5. ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಕ್ ಹೊಂಟಿದ್ದೀರಾ. ಎರಡನ್ನು ಆಡ್ ಮಾಡಬೇಕು ಅಂದ್ರೆ ಕೂಡಿಸ್ಬೇಕು. 3 2 ಎಷ್ಟಾಯ್ತು? 5 ಆಯ್ತು. ಚಿಹ್ನೆ ಏನ್ ಬರುತ್ತೆ? ಮೈನಸ್ ಬರುತ್ತೆ. ಏನ್ ಬರುತ್ತೆ? ಮೈನಸ್. ಯಾಕಂದ್ರೆ 2 ಮೈನಸ್ ಇದಾವೆ, ಅದಕ್ಕೆ -5. ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಬೇಕಂತ ಹೇಳ್ತೀನಿ ನಾನು ಇವಾಗ. -3 ಅಂದ್ರೆ 3 ರೂಪಾಯಿ ಸಾಲ ಮಾಡಿದ್ದೀರಿ, ಮತ್ತೆ 2 ರೂಪಾಯಿ ಸಾಲ ಮಾಡಿದ್ದೀರಿ, ಅದು +1 ಆಗಕ್ ಸಾಧ್ಯ ಇದೆನಾ? ಅಂದ್ರೆ ನಿಮ್ ಸಾಲ ಎಷ್ಟು ಅಂದ್ರೆ -5 ರೂಪಾಯಿ ಸಾಲ ಅಂತ ಹೇಳ್ತೀರಿ. ಸಾಲ ಅನ್ನೋದು ಮೈನಸ್ ಅಲ್ಲಿ ಬರುತ್ತೆ. ಸೊ ಮೊದ್ಲು 3 ರೂಪಾಯಿ ಸಾಲ, ಆಮೇಲೆ 2 ರೂಪಾಯಿ ಸಾಲ, ಒಟ್ಟು 5 ರೂಪಾಯಿ ಸಾಲ. ಒಬ್ರು +1 ಅಂತ ಹೇಳಿದ್ರಿ, ಮೊದ್ಲು 3 ರೂಪಾಯಿ ಇಸ್ಕೊಂಡು ಆಮೇಲೆ 2 ರೂಪಾಯಿ ಇಸ್ಕೊಂಡ್ರಿ ಸಾಲ ಅಂತಂದ್ರೆ ಒಟ್ಟು 5 ರೂಪಾಯಿ ಸಾಲ ಆಗುತ್ತೆ ಹೊರತಾಗಿ 1 ರೂಪಾಯಿ ನೀವೇ ಅವ್ರಿಗೆ ಕೊಟ್ಟಂಗ ಆಗಲ್ಲ. ಹೌದೋ ಅಲ್ಲೋ? ಈಗ ಅರ್ಥ ಆಯ್ತು ಅನ್ಕೊಂತೀನಿ ಕ್ಲಿಯರ್ ಆಗಿ. ಇನ್ನು ಒಬ್ರು ಏನ್ ಹೇಳಿದ್ರು? -1 ಅಂತ ಹೇಳಿದ್ರಿ. ಮೊದ್ಲು 3 ರೂಪಾಯಿ ಸಾಲ ಆಗಿತ್ತು ನಿಮ್ದು, ಮತ್ತೆ 2 ರೂಪಾಯಿ ಸಾಲ ಇಸ್ಕೊಂಡ್ರಿ,
ಹಾಗಾದ್ರೆ -5 ರೂಪಾಯಿ ಅಂದ್ರೆ 5 ರೂಪಾಯಿ ಸಾಲ ಆಗುತ್ತೆ ಹೊರತಾಗಿ ₹1 ಸಾಲ ಆಗಲ್ಲ. ಹಂಗಿದ್ರೆ ಎಲ್ಲರೂ ಹಾಗೆ ಮಾಡ್ತಾ ಇದ್ರು, ₹3 ಇಸ್ಕೊಳ್ಳೋದು, ಮತ್ತೆ ₹2 ಇಸ್ಕೊಳ್ಳೋದು, ₹1 ಸಾಲ ಆಯ್ತು ಅಂತ ಹೇಳಿ ₹1 ಒಳ್ಳೆ ಕೊಟ್ಬಿಡೋದು. ಸರಿನಾ? ಅರ್ಥ ಆಯ್ತಾ? Yes, sir. Yes, sir. Yes, sir. ಓಕೆ, ಇಲ್ಲಿ ನೋಡ್ರಿ, A - B ನಾಟ್ ಈಕ್ವಲ್ ಟು B - A. ಯಾಕಂದ್ರೆ ಇಲ್ಲಿ +5 ಇದೆ ಆನ್ಸರ್, ಇಲ್ಲಿ -5 ಇದೆ, ಎರಡು ಈಕ್ವಲ್ ಅಲ್ಲ. ಸೊ subtraction is not commutative for whole numbers as well as for integers. ಇಂಟೀಜರ್ಸ್ ಗೆ ಮತ್ತು ಹೋಲ್ ನಂಬರ್ಸ್ ಗೆ ಕಮ್ಯುಟೇಟಿವ್ ಪ್ರಾಪರ್ಟಿ ಏನಾಗಲ್ಲ, ಅನ್ವಯಿಸೋದಿಲ್ಲ ಸಬ್ಸ್ಟ್ರಾಕ್ಷನ್ ಗೆ ಸಂಬಂಧಪಟ್ಟಂತೆ. ಓಕೆನಾ? Yes, sir. Yes, sir. Yes, sir. Yes, sir. ರೈಟ್. Yes, sir. ಕ್ಲಾಸ್ ತಗೊಂಡು Yes, sir. ಕ್ಲಾಸ್ ತಗೊಂಡೇನು ಸ್ವಲ್ಪ ತಡೆದ್ರು ಬರ್ತೀನಿ. Next is associative property. ಇಲ್ಲಿ ಜಸ್ಟ್ ಆರ್ಡರ್ ಚೇಂಜ್ ಮಾಡಿ ಆಡ್ ಮಾಡಿದೀವಿ, ಆರ್ಡರ್ ಚೇಂಜ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿದೀವಿ. ಎಡಿಷನ್ ಗೆ ಇದು ಅನ್ವಯಿಸುತ್ತೆ, ಸಬ್ಸ್ಟ್ರಾಕ್ಷನ್ ಗೆ ಇದು ಅನ್ವಯಿಸಲ್ಲ ಅಂತ ಗೊತ್ತಾಯ್ತು. ಅದೇ ರೀತಿ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದ್ರೆ ಅದು ಒಂದು ರೀತಿ. ಇದನ್ನ ಪರಿವರ್ತನೀಯ ಗುಣ ಅಂತೀವಲ್ಲ, ಇದನ್ನ ಸಹವರ್ತನೀಯ ಗುಣ, ಸಹವರ್ತನೀಯ ಗುಣ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಸೊ ಇಲ್ಲಿ ನಾವು ಗುಂಪನ್ನ ಎರಡು ರೀತಿಯಲ್ಲಿ ಮಾಡ್ತೀವಿ. ಗುಂಪನ್ನ ಎಷ್ಟು ರೀತಿಯಲ್ಲಿ ಮಾಡ್ತೀವಿ? ಎರಡು ರೀತಿಯಲ್ಲಿ. ಇಲ್ಲಿ ಆರ್ಡರ್ ಬದಲಿ ಮಾಡಿದ್ರೆ ಇಲ್ಲೇ ಗುಂಪನ್ನೇ ಚೇಂಜ್ ಮಾಡ್ತೀವಿ, ನಾವು ಗುಂಪನ್ನೇ ಚೇಂಜ್ ಮಾಡ್ತೀವಿ. ಅಂದ್ರೆ ಇಲ್ಲಿ ನಮ್ಗೆ ಅಟ್ಲೀಸ್ಟ್ ಎಷ್ಟು ನಂಬರ್ ಬೇಕು? 3 ನಂಬರ್ಸ್. ಎಷ್ಟು ನಂಬರು? 3 ನಂಬರ್ಸ್. ಈಗ ಫಾರ್ ಎಕ್ಸಾಂಪಲ್ Z ಅಲ್ಲಿ ನಮ್ಗೆ ಎಲ್ಲಾ ನಂಬರ್ ಇರ್ತವೆ, 0 +or-1 +or-2 +or-3 ಅಂಡ್ ಸೋ ಆನ್, ಇಷ್ಟೆಲ್ಲ ನಂಬರ್ಸ್ ಇರ್ತಾವ. ಸೊ ಇಲ್ಲಿ A ಈಕ್ವಲ್ ಟು ಯಾವ್ದಾದ್ರು ನಂಬರ್ ಹೇಳೋಣ, 1, B ಇಸ್ ಈಕ್ವಲ್ ಟು -2, C ಇಸ್ ಈಕ್ವಲ್ ಟು 3. ಬೇರೆ ಬೇರೆ ನಂಬರ್ನ ತೆಗೆದುಕೊಂಡ್ವಿ. ಇಲ್ಲಿ ಹೇಗೆ ಅಂದ್ರೆ A + B + C, ಇಲ್ಲಿ ಏನ್ ಮಾಡಿದೀವಿ? A ಅಂಡ್ B ನ ಗುಂಪು ಮಾಡ್ಕೊಂಡಿದೀವಿ, C ನ ಹೊರಗಿಟ್ಟಿದೀವಿ. ನೆಕ್ಸ್ಟ್ A B + C, ನೋಡ್ರಿ ಇಲ್ಲಿ A ನ ಹೊರಗಿಟ್ಟಿದೀವಿ, B ಮತ್ತು C ನ ಗುಂಪು ಮಾಡಿದೀವಿ. ಯಾವುದೇ ರೀತಿ ಮಾಡಿದ್ರು ಕೂಡ ಆನ್ಸರ್ ಸೇಮ್ ಬಂತು ಅಂದ್ರೆ ಸಹವರ್ತನೀಯ ಗುಣವನ್ನ ಅನ್ವಯಿಸ್ತವೆ. ಯಾವುದು? ಕೂಡಿಸೋದು ಸಹವರ್ತನೀಯ ಗುಣ ಯಾವುದಕ್ಕೆ ಸಂಬಂಧಪಟ್ಟಂತೆ? ಇಂಟೀಜರ್ಸ್ ಗೆ ಸಂಬಂಧಪಟ್ಟಂತೆ ಅನ್ವಯಿಸುತ್ತೆ ಅಂತ ಹೇಳಿದಾಗೆ. ಸಿ ಹಿಯರ್, take value of A, substitute here, value of A is 1, okay, plus what the value of B? That is -2, keep in separate bracket, okay, plus what is C? C is 3. ಇವಾಗ ಮತ್ತೆ ನೋಡೋಣ, 1 ಪ್ಲಸ್ ಇಂಟು ಮೈನಸ್, ಓಪನ್ ಬ್ರಾಕೆಟ್ ಗೆ ಮಲ್ಟಿಪ್ಲೈ ಮಾಡ್ಬೇಕು ಯಾವಾಗ್ಲೂ, ಪ್ಲಸ್ ಇಂಟು ಮೈನಸ್ ಬ್ರಾಕೆಟ್ ಕ್ಲೋಸ್ ಪ್ಲಸ್ 3. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು 1 - 2. ಏನ್ ಬರುತ್ತೆ ಆನ್ಸರು? ಇಲ್ಲಿ 1 - 2 ಇದಾವೆ. -1. What is your answer? -1. Very good. -1 plus -3. -1 plus 3. ಓಕೆನಾ? ಪ್ಲಸ್ 3. ಈಗ ಇವೆರಡರ ನಡುವೆ ಏನ್ ಆನ್ಸರ್ ಬರುತ್ತೆ? -1 ಇದೆ, +3 ಇದೆ. +2. -2. +2 is the right answer. Okay.
ಸೊ Plus 2. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಮ್ಮ 1 ಓಕೆ ಪ್ಲಸ್ ಆಫ್ ಬಿ ಏನಿದೆ -2 ಪ್ಲಸ್ ಸಿ ಏನಿದೆ 3. ಸೊ ಇದನ್ನ ಬಿಡಿಸೋಣ ಇವಾಗ 1 ಪ್ಲಸ್ ಆಫ್ ಬ್ರಾಕೆಟ್ ಅಲ್ಲಿ ಇಲ್ಲೇನು ಇಲ್ಲ ಅಂದ್ರೂ ಚಿಹ್ನೆ ಪ್ಲಸ್ ಇರುತ್ತಂತೆ ಪ್ಲಸ್ ಇಂಟು ಮೈನಸ್ -2 ಪ್ಲಸ್ 3. ಓಕೆ ದಿಸ್ ಇಸ್ ಈಕ್ವಲ್ ಟು 1 ಹಾಗೆ ಇಡ್ತೀನಿ ನಾನು ಓಕೆ ಪ್ಲಸ್ ಆಫ್ ಬ್ರಾಕೆಟ್ ಅಲ್ಲಿ -2 ಪ್ಲಸ್ 3 ಏನು ಉಳಿತದ ಆನ್ಸರು -2 ಪ್ಲಸ್ 3 Plus 1. ಪ್ಲಸ್ 1 ಸಿ -2 ಪ್ಲಸ್ 3 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಪ್ಲಸ್ 1 ಉಳಿಯೋದು ಓಕೆ ಸೊ 1 ಪ್ಲಸ್ ಆಫ್ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ 1 ಪ್ಲಸ್ 1 ಏನಾಗುತ್ತೆ ಆನ್ಸರು 2 plus 2 ನೋಡ್ರಿ ದಿಸ್ ಇಸ್ ಆಲ್ಸೋ ಪ್ಲಸ್ 2 ಆಲ್ಸೋ ಪ್ಲಸ್ 2 both are plus 2 means a plus b of plus c a plus of b plus c both are equal values. So ಏನ್ ಇದರಿಂದ ಕನ್ಕ್ಲೂಷನ್ ಬರಬಹುದು a plus b plus c is equal to a plus b plus c. ಇದು ಜನರಲ್ ಆಗಿ ಬರೆಯುವಂತದ್ದು. ಅಂದ್ರೆ ಅರ್ಥ ಏನು ಇದರಿಂದ ಏನ್ ತಿಳಿತೀವಿ addition is associative for integers. ಇದು integers ಗೆ associative ಪ್ರಾಪರ್ಟಿ ನ ಹೊಂದಿದೆ. In general for any integers a, b and c we can say a plus of b plus c is equal to a plus b of plus c. ಸೊ ಇದನ್ನ ಹಿಂಗ ರಿವರ್ಸ್ ಅಲ್ಲಿ ಬರಿಬಹುದು ಹೇಗೆ ಬರೆದ್ರು ಅದೇ ಎ ಈಗ ಇದನ್ನು ನಾನು ಮೊದಲಿಗೆ ಬರೆದಿದ್ದೇನೆ a plus b plus c is equal to a plus b plus c. ಇಲ್ಲಿ a ಹೊರಗಡೆ ಇದೆ ಇಲ್ಲಿ c ಹೊರಗಡೆ ಇದೆ ಇಲ್ಲಿ a ಹೊರಗಡೆ ಇಲ್ಲಿ c ಹೊರಗಡೆ ಈ ರೀತಿ ಗ್ರೂಪ್ ಮಾಡಿದ್ರು ಕೂಡ ಆನ್ಸರ್ ಸೇಮ್ ಬಂತು ಅಂದ್ರೆ ಅದು ಅಸೋಸಿಯೇಟಿವ್ ಪ್ರಾಪರ್ಟಿ. ಓಕೆ ಆಲ್ ಆಫ್ ಯು ಅಂಡರ್ಸ್ಟೂಡ್? Yes sir. Yes sir. Yes sir. Yes sir. Yes sir. ಸ್ಕ್ರೀನ್ ಶಾಟ್ ತಗೋಬಹುದು. ಮತ್ತೆ ನಾನು ನೆಕ್ಸ್ಟ್ ಪ್ರಾಪರ್ಟಿ ಹೋಗ್ತೀನಿ. ಎಡಿಟಿವ್ ಐಡೆಂಟಿಟಿ. ಇದು ನಿಮಗೆ ಹೊಸದು. ಈ ಎಡಿಟಿವ್ ಐಡೆಂಟಿಟಿ ಮೊದಲಿಗೆ ಇರಲಿಲ್ಲ ನಿಮ್ಗೆ. ಎಡಿಟಿವ್ ಐಡೆಂಟಿಟಿ ಇಂಟೀಜರ್ಸ್ ಬಂದಾದ ನಂತರನೇ ಈ ಎಡಿಟಿವ್ ಐಡೆಂಟಿಟಿ ಬಂದಿರೋದು. ಇಂಟೀಜರ್ಸ್ ಅಲ್ಲೇ ಬರುತ್ತೆ. ಹೋಲ್ ನಂಬರ್ಸ್ಗೆ ಮತ್ತೆ ನ್ಯಾಚುರಲ್ ನಂಬರ್ಸ್ಗೆ ಎಡಿಟಿವ್ ಐಡೆಂಟಿಟಿ ಇರೋದಿಲ್ಲ. ಸೊ z equal to 0 plus or minus 1 plus or minus 2 plus or minus 3 and so on is our set, integer set. So when we add 0 to any whole number we get the same whole number. 0 is an additive identity. For whole numbers it is an additive identity again for integers also. So yes ಇದು ನಿಮಗೆ whole numbers ಅಲ್ಲಿ ಬಂದಿತ್ತು. ಸೊ ಯಾವುದೇ ನಂಬರ್ಗೆ ನಾವು ಒಂದು ನಂಬರ್ನ ಆಡ್ ಮಾಡಿದ್ರೆ ಮತ್ತೆ ಅದೇ ನಂಬರ್ ಬರಬೇಕು ಅಂತ ನಂಬರ್ ಯಾವುದು ಅಂದ್ರೆ that is 0. So if we add 0 to any number that will gives again the same number. ನಾವು ಸೊನ್ನೆಯನ್ನ ಯಾವುದೇ ನಂಬರ್ಗೆ ಕೂಡಿಸಿದ್ರೆ ಅದೇ ನಂಬರ್ ಬರುತ್ತೆ. ಹೌದಲ್ವಾ? ನೋಡ್ರಿ 0 plus 0 0 plus 0 0 0 plus 0 ನೋಡ್ರಿ 0 plus of minus 1
ನೋಡು, 0 ಅನ್ನ -1 ಜೊತೆಗೆ ಕೂಡಿಸಿದೀನಿ, -1. -1. 0 ಅನ್ನ 1 ಜೊತೆಗೆ ಕೂಡಿಸಿದೀನಿ, 1. 0 ಅನ್ನ -3 ಜೊತೆಗೆ ಕೂಡಿಸಿದೀನಿ, -3. ಸೊ therefore 0 is an additive identity. 0 ಏನಿದು additive identity. It is for whole numbers as well as for integers. Yes, sir. Okay. Yes, sir. In general, a plus 0, 0 plus a is always a. ನಾವು 0 ಗೆ a ಗೆ 0 ನ ಸೇರಿಸಿದ್ರು, 0 ಗೆ a ನ ಸೇರಿಸಿದ್ರು ಬರೋದು ಮಾತ್ರ ಏನೇ. For any integer a plus 0, 0 plus a is always a. ಅರ್ಥ ಆಯ್ತಾ? Yes, sir. Yes, sir. Then go for some examples. After that we'll move to exercise 1.2. Write down a pair of integers whose sum is -3. ಅವುಗಳದ್ದು ಸಮ್ ಎಷ್ಟು ಬರಬೇಕು? -3 ಬರಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ ಬರ್ತಿದ್ದಾರೆ ನೋಡ್ರಿ ಇಲ್ಲಿ. -1 ಪ್ಲಸ್ ಆಫ್ -2 ಏನಾಗುತ್ತೆ ಹೇಳ್ರಿ? ಇದು -1 ಪ್ಲಸ್ ಇಂಟು ಮೈನಸ್ -2, -1 -2 ಎರಡು ಮೈನಸ್ ಇದಾವೆ, ಕೂಡಿಸ್ಬೇಕು, 3 ಆಗುತ್ತೆ. ಎರಡು ಯಾವ ಚಿಹ್ನೆ ಹೊಂದಿದಾವೆ? ಮೈನಸ್ ಇದಾವೆ, ಅದಕ್ಕೆ -3. ಕರೆಕ್ಟಾ? Yes, sir. See here, difference is -5. ಇಲ್ಲಿ ವ್ಯತ್ಯಾಸ ಏನಿದೆ? -5 ಇದೆ. ಡಿಫರೆನ್ಸ್ ಈಸ್ -5. -5 ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಸೆಕೆಂಡ್ ಒನ್, -9 ಮೈನಸ್ ಆಫ್ -4. ಎರಡು ಕಳಿಬೇಕಲ್ಲ, ಮೈನಸ್ ಅಂತ ಹೇಳಿದಾನೆ. ಇಲ್ಲಿ ಸಮ್ ಅಂದ್ರೆ ಕೂಡಿಸೋದು, ಡಿಫರೆನ್ಸ್ ಅಂದ್ರೆ ಕಳೆಯೋದು, ಮೈನಸ್ ಚಿಹ್ನೆ ಬಳಸಿದ್ವಿ. -9 ಮೈನಸ್ ಆಫ್ -4, -9 ಆಗುತ್ತಾ? ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಗುತ್ತೆ. -9 ಪ್ಲಸ್ 4, ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. -9 ಪ್ಲಸ್ 4 ಏನ್ ಉಳಿಯುತ್ತೆ? ಕಳಿಬೇಕು, ದೊಡ್ಡದ್ರಲ್ಲಿ ಚಿಕ್ಕದನ್ನ. 9 ಅಲ್ಲಿ 4 ನ ಕಳಿತೀರಿ, 5 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, -5. ಇದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಡಿಫರೆನ್ಸ್ ಇಸ್ 2, ಸಮ್ ಈಸ್ 0. ಎರಡೆರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಓಕೆ, ಇದೇ ತರ ಯು ಕ್ಯಾನ್ ರೈಟ್ ಮೋರ್ ಪೇರ್ಸ್ ಇನ್ ದೀಸ್ ಎಕ್ಸಾಂಪಲ್ಸ್. ಇವುಗಳಿಗೆ ಇನ್ನೂ ಡಿಫರೆಂಟ್ ಎಕ್ಸಾಂಪಲ್ಸ್ ಅನ್ನ ಬರೀರಿ. ಓಕೆ, ಸೊ ಮೂವ್ ಟು ಎಕ್ಸರ್ಸೈಸ್ 1.2. ರೈಟ್ ಡೌನ್ ಪೇರ್ ಆಫ್ ಇಂಟೀಜರ್ಸ್ whose, ಈಗ ಸೇಮ್ ಇದೇ ತರ. ಸಮ್ ಈಸ್ -7, ಡಿಫರೆನ್ಸ್ ಈಸ್ -10, ಸಮ್ ಈಸ್ 0. ಸೇಮ್ ಇದೇ ತರ ಮಾಡಬೇಕು. ಮಾಡ್ತೀರಾ? Yes, sir. ಇಲ್ಲಿ ಸೇಮ್ ಇದೆ. ರೈಟ್ ಅ ಪೇರ್ ಆಫ್ ನೆಗೆಟಿವ್ ಇಂಟೀಜರ್ಸ್. ಎರಡು ನೆಗೆಟಿವ್ ಇಂಟೀಜರ್ಸ್ ನ ಬರಿಬೇಕು. ಪೇರ್ ಅಂದ್ರೆ ಜೊತೆ, ರೈಟ್ ಅ ಪೇರ್ ಆಫ್ ನೆಗೆಟಿವ್ ಇಂಟೀಜರ್ಸ್ whose difference gives 8. ಡಿಫರೆನ್ಸ್ ಎರಡು ಪೇರ್ ನ ಡಿಫರೆನ್ಸ್ ಏನ್ ಬರಬೇಕು? +8 ಬರಬೇಕು. ಆ ತರ ಎಕ್ಸಾಂಪಲ್ ಬರೀರಿ ಅಂತ ಹೇಳ್ತಾನೆ. Write a negative integer and a positive integer whose sum is -1. ಒಂದು ನೆಗೆಟಿವ್ ಇಂಟಿಜರ್, ಇನ್ನೊಂದು ಪಾಸಿಟಿವ್ ಇಂಟಿಜರ್, ಅವೆರಡರದು ಎಡಿಷನ್ ಎಷ್ಟು ಬರಬೇಕು? -5 ಬರಬೇಕು. Write a negative integer and a positive integer whose difference is -3. ಒಂದು ಪಾಸಿಟಿವ್ ಇಂಟಿಜರ್, ಒಂದು ನೆಗೆಟಿವ್ ಇಂಟಿಜರ್ ಇರಬೇಕು, ಅವೆರಡರದು ಸಬ್ಸ್ಟ್ರಾಕ್ಷನ್ -3 ಬರಬೇಕು. ಆ ತರ ಒಂದು ಎಕ್ಸಾಂಪಲ್ ಬರೀಬೇಕು. ಓಕೆ, ಸೇಮ್ ಇವು ಫಸ್ಟ್ ಮೇನು ಸೆಕೆಂಡ್ ಮೇನು ಸೇಮ್ ಅದೇ ತರ ಇದಾವೆ. ಇಲ್ಲಿ ಸಪರೇಟ್ ಕೊಟ್ಟಿದ್ದಾನೆ, ಇಲ್ಲಿ ಒಂದರಲ್ಲೇ ತೋರಿಸ್ಬಿಟ್ಟಿದ್ದಾನೆ. ಬರೀತೀರಾ? Yes, sir. See, in a quiz, team A scored -40, 10, 0. Team A the score ಇವೆಲ್ಲ -40, 10, 0.
and team B scored 10, 0, minus 40 in 3 successive rounds. 3 round ಒಳಗಡೆ ಫಸ್ಟ್ ರೌಂಡ್ ಅಲ್ಲಿ A -40, B 10, ಇದು -40, 10, 0. B ಏನಾಗುತ್ತೆ 10, 0, -40 ಸ್ಕೋರ್ ಮಾಡುತ್ತೆ. Which team scored more? Can we say we can add integers in any order. ಇವುಗಳನ್ನ ಆಡ್ ಮಾಡೋದು, ಇವು ಮೂರನ್ನು ಪ್ಲಸ್ ಚಿಹ್ನೆ ಇಟ್ಕೊಂಡು ಆಡ್ ಮಾಡೋದು. ಯಾವುದು ಜಾಸ್ತಿ ಬರುತ್ತೆ ದಟ್ ಟೀಮ್ ಸ್ಕೋರ್ಡ್ ಮೋರ್ ಅಂತ ಹೇಳೋದು. ಮಾಡ್ತೀರಿ? ಎದು ಸ್ಕೋರ್ ಸಪರೇಟ್ ಆಡ್ ಮಾಡಿ, ಬಿ ಸ್ಕೋರ್ ಸಪರೇಟ್ ಆಡ್ ಮಾಡಿ. ಮಾಡ್ತೀರಾ? Yes, sir. Yes, sir. Fill in the blanks to make the following statements true. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಬರಬೇಕಂದ್ರೆ ಬಿಟ್ಟ ಸ್ಥಳದಲ್ಲಿ ಏನ್ ತುಂಬಬೇಕು, ಏನ್ ಅವಶ್ಯಕತೆ ಇದೆ ಅದನ್ನ ಫಿಲ್ ಮಾಡಿ. ಓಕೆ. -5 plus of -8 is equal to -8 plus what? ನೋಡಿ, -5 plus very good. So ಯಾವ ಪ್ರಾಪರ್ಟಿ? -5. Which property? ಕಮ್ಯುಟೇಟಿವ್ ಪ್ರಾಪರ್ಟಿ. ನೋಡ್ರಿ, 5 ಮೊದಲಿದೆ, 8 ನಂತರ ಇದೆ. ಇಲ್ಲಿ 8 ಮೊದಲಿದೆ, 5 ನಂತರ ಬಂದಿದೆ, -5. ಸೊ ಇಟ್ ಈಸ್ ಅ ಕಮ್ಯುಟೇಟಿವ್ ಪ್ರಾಪರ್ಟಿ. ಸೊ -53 plus dash is equal to -53. 0. ಯಾವ ಪ್ರಾಪರ್ಟಿ? ಎಡಿಟಿವ್ ಐಡೆಂಟಿಟಿ ಯೂಸ್ ಮಾಡಿದ್ದೀವಿ. Is it right? So 17 plus dash is equal to 0. 17 plus dash is equal to 0. -17. Very good, very good. So 13 plus -12 plus dash is equal to 13 plus -12 plus of -7. -7. Let's solve all the exercise. Okay. Tomorrow we will discuss on multiplication of integers. Tomorrow means day after tomorrow. Tomorrow there is no class for you. So tomorrow is class for 8th standard students. Okay. Right. Today this much is enough. We have to meet again day after tomorrow. Take care. Sir. Thank you, sir. Yes. Thank you, sir. Thank you, sir.